ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ಪಂಢರಾಪುರದ ಶ್ರೀ ವಿಠ್ಠಲ ರುಕ್ಮಿಣಿ ಮೂರ್ತಿಯ ಮೇಲೆ ಪ್ರಸ್ತಾಪಿಸಲಾಗಿದ್ದಂತಹ ರಾಸಾಯನಿಕ ವಜ್ರಲೇಪನಕ್ಕೆ ಪಂಢರಾಪುರದ ಸಿವಿಲ್ ನ್ಯಾಯಾಲಯವು ತಕ್ಷಣದಿಂದ ಜಾರಿಗೆ ಬರುವಂತೆ ತಡೆಯಾಜ್ಞೆಯನ್ನ ನೀಡಿದೆ. ಶ್ರೀ ವಿಠ್ಠಲ ರುಕ್ಮಿಣಿ ಮಂದಿರದ ಸಮಿತಿ ಮತ್ತು ಪುರಾತತ್ವ ಇಲಾಖೆಯ ವತಿಯಿಂದ ಜೂನ್ 23 ಮತ್ತು 24ರಂದು ಈ ಲೇಪನ ಪ್ರಕ್ರಿಯೆಯನ್ನು ನಡೆಸಲು ನಿರ್ಧರಿಸಲಾಗಿತ್ತು. ಈ ನಿರ್ಧಾರವನ್ನು ಪ್ರಶ್ನಿಸಿ ವರಾಕಾರಿ ಸಂಪ್ರದಾಯ ಶ್ರೀ ಬಾಲಕೃಷ್ಣ ಡಿಂಗ್ರೆ ಮತ್ತು ಮಹಾರಾಷ್ಟ್ರ ಮಂದಿರ ಮಹಾಸಂಘದ ಶ್ರೀ ಪುರುಷೋತ್ತಮ್ ಲಂಕೆ ನ್ಯಾಯಾಲಯದ ಮೆಟ್ಟಿಲೇರಿದ್ರು. ಈ ಪ್ರಕರಣದ ವಿಚಾರಣೆ ನಡೆಸಿದ ನ್ಯಾಯಾಧೀಶರಾದ ಶ್ರೀಮತಿ ಸೋನಾಲಿ ರಾಹುಲ್ ಅವರು ಆಡಳಿತ ಮಂಡಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದು, ಮುಂದಿನ ಆದೇಶದವರೆಗೆ ಯಾವುದೇ ರೀತಿಯ ಲೇಪನ ಮಾಡದಂತೆ ನಿಷೇಧವನ್ನ ಹೇರಿದ್ದಾರೆ. ಈ ವಿಚಾರಣೆಯ ಸಂದರ್ಭದಲ್ಲಿ ಅರ್ಜಿದಾರರ ಪರವಾಗಿ ವಕೀಲ ಸುಧೀರ್ ರಾನಡೆ ಅವರು ಮೂರ್ತಿಯ ಪಾವಿತ್ರತೆ ಮತ್ತು ಸಂರಕ್ಷಣೆಯಲ್ಲಿರುವ ತಾಂತ್ರಿಕ ಲೋಪದೋಷಗಳ ಕುರಿತು ನ್ಯಾಯಾಲಯದಲ್ಲಿ ಸುದೀರ್ಘ ಹಾಗೂ ಪ್ರಭಾವಶಾಲಿ ವಾದವನ್ನು ಮಂಡಿಸಿದ್ದಾರೆ. ಹಿಂದೂ ಧರ್ಮಶಾಸ್ತ್ರದ ಪ್ರಕಾರ ಮೂರ್ತಿಯು ಕೇವಲ ಒಂದು ಶಿಲ್ಪ ಅಲ್ಲ, ಬದಲಿಗೆ ಅದರಲ್ಲಿ ಸಾಕ್ಷಾತ್ ದೈವತ್ವ ಇರ್ತದೆ ಮತ್ತು ಅದನ್ನು ಸಜೀವ ಎಂದು ಪರಿಗಣಿಸಲಾಗ್ತದೆ. ಆದ್ದರಿಂದ ಅದರ ಮೇಲೆ ಮಾಡಲಾಗುವಂತಹ ಯಾವುದೇ ಸಂರಕ್ಷಣಾ ಪ್ರಕ್ರಿಯೆ ಧರ್ಮಶಾಸ್ತ್ರ ಮತ್ತು ಸಾಂಪ್ರದಾಯಿಕ ಪದ್ಧತಿಯಂತೆ ಇರಬೇಕು ಎಂದು ಸ್ಪಷ್ಟಪಡಿಸಲಾಯಿತು. ನ್ಯಾಯಾಲಯವು ಮಂದಿರ ಮಹಾಸಂಘ ವಾರ್ಕರಿ ಸಂಪ್ರದಾಯದ ಮೊಕದ್ದಮೆಯನ್ನು ಆಲಿಸಿ ಮತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಉಜ್ಜಯಿನಿಯ ಮಹಾಕಾಳೇಶ್ವರ ದೇವಸ್ಥಾನದ ಸಂರಕ್ಷಣೆ ವಿಷಯದಲ್ಲಿ ನೀಡಿದಂಥ ಅಭಿಪ್ರಾಯವನ್ನು ಪರಿಗಣಿಸಿ, ಅಷ್ಟೇ ಅಲ್ಲ ಕರವೀರ ಪೀಠದ ಶಂಕರಾಚಾರ್ಯರು ಈ ಒಂದು ಕೆಮಿಕಲ್ ಕೋಟಿಂಗ್ ಮಾಡಲಿಕ್ಕೆ ವಿರೋಧ ಮಾಡಿದ ಪತ್ರವನ್ನು ಮಂದಿರ ಮಹಾಸಂಘ ನ್ಯಾಯಾಲಯದ ಗಮನಕ್ಕೆ ತಂದ ಕಾರಣದಿಂದಾಗಿ ಪಂಢರಾಪುರದ ನ್ಯಾಯಾಲಯವು ಕೂಡಲೇ ಈ ಮೂರ್ತಿಗೆ ಕೆಮಿಕಲ್ ಕೋಟಿಂಗ್ ಮಾಡುವುದನ್ನು ನಿಷೇಧ ಮಾಡಿ ಅದಕ್ಕೆ ತಡೆಯಾಜ್ಞೆಯನ್ನು ನೀಡಿದೆ. ಇದು ಕೋಟ್ಯಾಂತರ ಹಿಂದೂಗಳಿಗೆ, ವಾರ್ಕರಿ ಸಂಪ್ರದಾಯ, ಮಂದಿರ ಮಹಾಸಂಘ ಭಕ್ತರಿಗೆ ಸಿಕ್ಕಿದಂಥ ವಿಜಯ ಆಗಿದೆ. ಬಾಂಧವರೇ, 27 ಯುಗಗಳಿಂದ ಆ ಮೂರ್ತಿ ಅತ್ಯಂತ ಚೈತನ್ಯಮಯ, ಪವಿತ್ರ ಭಾವನವಾಗಿದೆ. ಆದರೆ ಕೊರೋನಾ ಮಹಾಮಾರಿ ಸಂದರ್ಭದಲ್ಲಿ ಆ ಮೂರ್ತಿಗೆ ಒಂದು ಟೊಳ್ಳು ಬಿದ್ದಿದೆ, ಒಳಗಡೆ ಟೊಳ್ಳಾಗಿದೆ ಅಂತೇಳಿ ಅಲ್ಲಿನ ವ್ಯವಸ್ಥಾಪನಾ ಸಮಿತಿ ಹೇಳ್ತಾ ಆ ಮೂರ್ತಿಯ ಮೇಲೆ ಈಗಾಗಲೇ 4 ಬಾರಿ ಕೆಮಿಕಲ್ ಕೋಟಿಂಗ್ ಮಾಡಿದ್ದಾರೆ. ಹೀಗೆ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಅಲ್ಲಿನ ವ್ಯವಸ್ಥಾಪನಾ ಸಮಿತಿ, ಪುರಾತತ್ವ ಇಲಾಖೆ ನಡ್ಕೊಳ್ಳೋದ್ರ ವಿರುದ್ಧ ಮಂದಿರ ಮಹಾಸಂಘ ತೀವ್ರವಾಗಿ ಹೋರಾಟವನ್ನು ಮಾಡಿದೆ. ಇದಕ್ಕೆ ವಿಜಯವನ್ನು ಸಿಕ್ಕಿದೆ. ಹಾಗಾಗಿ ಮುಂದೆಯೂ ಈ ಮೂರ್ತಿಯ ಸಂರಕ್ಷಣೆಯಲ್ಲಿ ಮಂದಿರ ಮಹಾಸಂಘ, ವಾರ್ಕರಿ ಸಂಪ್ರದಾಯಗಳು ಒಟ್ಟಾಗಿ ಕಾರ್ಯವನ್ನು ಮಾಡಲಿಕ್ಕಿದೆ.